ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇನ್ನೇನು ನೋಡ್ರಿ, ಈ ಒಂದು ವಾರ ಕೊನೆಗೆ ಶ್ರಾವಣ ಮಾಸ ಮುಕ್ತಾಯ ಆಗುತ್ತೆ, ಭಾದ್ರಪದ ಮಾಸ ಪ್ರಾರಂಭ ಆಗುತ್ತೆ. ಭಾದ್ರಪದ ಮಾಸ ಆಗಸ್ಟ್ 24ನೇ ತಾರೀಕಿನಿಂದ ಪ್ರಾರಂಭ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಶ್ರಾವಣ ಮಾಸ ಮುಗಿದ ನಂತರ ಬರುವ ಮಾಸವೇ ಭಾದ್ರಪದ ಮಾಸ. ಇದು ಶ್ರೀಕೃಷ್ಣನ ಮಾಸ ಅಂತ ಹೇಳ್ತಾರೆ. ಭಾದ್ರಪದ ಮಾಸದಲ್ಲಿ ಗಣೇಶ ಚತುರ್ಥಿಯನ್ನು ಮತ್ತು ಪಿತೃಪಕ್ಷವನ್ನು ಕೂಡ ಆಚರಣೆಯನ್ನು ಮಾಡಲಾಗುತ್ತೆ. 2025ರ ಭಾದ್ರಪದ ಮಾಸದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡೋದು ನಿಷಿದ್ಧ ಅಂತ ಹೇಳಲಾಗತ್ತೆ ನೋಡ್ರಿ. ಮತ್ತು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ಇದು ನೋಡ್ರಿ, ಶ್ರಾವಣ ಅಥವಾ ಶನಿ ಅಮಾವಾಸ್ಯೆಯೊಂದಿಗೆ 2025ರ ಶ್ರಾವಣ ಮಾಸ ಮುಕ್ತಾಯಗೊಂಡು ಆಗಸ್ಟ್ 24ನೇ ತಾರೀಕು ಭಾನುವಾರದಿಂದ ಭಾದ್ರಪದ ಮಾಸ ಆರಂಭವಾಗುತ್ತೆ. ಈ ಒಂದು ಭಾದ್ರಪದ ಮಾಸದಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದನ್ನು ತಪ್ಪಿಸಬೇಕು ಎನ್ನುವಂಥ ಒಂದು ನಂಬಿಕೆಗಳದಾವೆ ನೋಡ್ರಿ. ಈ ಮಾಸ ಏನಪ್ಪ ಅಂದ್ರೆ ಶ್ರೀಕೃಷ್ಣನಿಗೆ ಸಂಬಂಧವನ್ನು ಹೊಂದಿರುವಂಥ ಮಾಸ. ಈ ಮಾಸದಲ್ಲಿ ಶ್ರೀಕೃಷ್ಣನನ್ನು, ಗಣೇಶನನ್ನು ಮತ್ತು ಗಣೇಶನ ತಾಯಿ ಗೌರಿಯನ್ನು ಪೂಜೆಯನ್ನು ಮಾಡ್ತೀವಿ. 2025ರ ಭಾದ್ರಪದ ಮಾಸವು ಆಗಸ್ಟ್ 24ನೇ ತಾರೀಕು ಭಾನುವಾರದಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ 21ನೇ ತಾರೀಕು ಭಾನುವಾರದವರೆಗೂ ಇರುತ್ತೆ. ಈ ಭಾದ್ರಪದ ಮಾಸದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡುವುದು ಹೇಗೆ ಶುಭನೋ ಅದೇ ಥರ ಕೆಲವೊಂದು ಕೆಲಸಗಳನ್ನು ಮಾಡೋದು ಅಶುಭ ಅಂತ ಪರಿಗಣಿಸ್ತಾರೆ ನೋಡ್ರಿ. 2025ರ ಈ ಒಂದು ಮಾಸದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದು ಒಳ್ಳೆಯದು. ಯಾವ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯದಲ್ಲ ಅಂತ ನೋಡೋಣ ನೋಡ್ರಿ. ಈ ಒಂದು ಮಾಸದಲ್ಲಿ ನಾವು ಶುಭ ಆಗಿರುವಂಥ ಕೆಲಸಗಳಪ್ಪ ಅಂತಂದರೆ ಉಪವಾಸ ವ್ರತಗಳನ್ನು ಮಾಡಬೇಕು. ನಮ್ಮ ಈ ಒಂದು ಹಿಂದೂ ಇದ್ರ ಪ್ರಕಾರ ನೋಡೋದಾತಪ್ಪ ಅಂದ್ರೆ ನಾವು ಭಾದ್ರಪದ ಮಾಸದಲ್ಲಿ ಗೌರಿ ಹಬ್ಬ, ಗಣೇಶ ಚತುರ್ಥಿ, ಅನಂತ ಚತುರ್ದಶಿ ಇಂಥ ಎಲ್ಲ ಹಬ್ಬಗಳು ಬರ್ತಾವೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಶುಭ ದಿನಗಳಂದು ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಶ್ರೀಕೃಷ್ಣ ಗಣೇಶನ ಆರಾಧನೆಯನ್ನು ಮಾಡಬೇಕು. ಈ ಒಂದು ಮಾಸದಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಿತವಾದಂಥ ಮಾಸ ಆಗಿರೋದರಿಂದ ಕೃಷ್ಣನನ್ನು ಮತ್ತು ಗಣೇಶನನ್ನು ಪೂಜಿಸೋದು ಮಂಗಳಕರ. ಮತ್ತು ಹಿಂದೂ ಸಂಪ್ರದಾಯದ ಪ್ರಕಾರ ಭಾದ್ರಪದ ಮಾಸದಲ್ಲಿ ಮಂತ್ರಗಳು, ಭಜನೆಗಳು ಮತ್ತು ಉಪವಾಸ ಕಥೆಗಳ ಮೂಲಕ ಕೃಷ್ಣ ಗಣೇಶನನ್ನು ಪೂಜೆಯನ್ನು ಮಾಡಬೇಕಂತ ಹೇಳ್ತಾರೆ ನೋಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ದಾನ. ಭಾದ್ರಪದ ಮಾಸವು ದಾನ ಮತ್ತು ಸೇವೆಯನ್ನು ಮಾಡೋದಕ್ಕೆ ವಿಶೇಷವಾದ ಒಂದು ಮಹತ್ವವನ್ನು ಒಳಗೊಂಡೈತಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಪವಿತ್ರ ಮಾಸದಲ್ಲಿ ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಮತ್ತು ಆಹಾರ ಪದಾರ್ಥಗಳನ್ನು, ಛತ್ರಿಯನ್ನು ಇತ್ಯಾದಿಗಳನ್ನು ದಾನವನ್ನು ಮಾಡಬೇಕು ನೋಡ್ರಿ. ಭಕ್ತಿ ಮತ್ತು ಸಾಧನೆ ನೋಡ್ರಿ, ಹಿಂದೂ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ಈ ಒಂದು ಪವಿತ್ರ ಭಾದ್ರಪದ ಮಾಸದಲ್ಲಿ ಧ್ಯಾನ, ಜಪ, ಕೀರ್ತನೆ ಮಾಡೋದು ಒಂದು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ನೋಡ್ರಿ, ಭಾದ್ರಪದ ಮಾಸದ ಸಮಯದಲ್ಲಿ ದೇವರ ಭಕ್ತಿಯನ್ನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು ನೋಡ್ರಿ. ಶ್ರಾದ್ದ ತರ್ಪಣವನ್ನು ಮಾಡುವಂಥದ್ದು ಭಾದ್ರಪದ ಮಾಸದಲ್ಲಿ ಏನಂತಂದ್ರೆ ಪಿತೃಗಳನ್ನು ಗೌರವಿಸೋದು ತುಂಬಾ ಒಳ್ಳೆಯದು. ಅಂಥ ಸಂದರ್ಭದಲ್ಲಿ ಭಾದ್ರಪದ ಮಾಸದಲ್ಲಿ ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ದ ಕಾರ್ಯ, ಪಿಂಡದಾನ ಕಾರ್ಯವನ್ನು ಮಾಡಲಾಗುತ್ತೆ. ಮತ್ತು ವಿಶೇಷ ಈ ಒಂದು ಮಾಸ ವಿಶೇಷ ಯಾಕೆ ಅಂತ ನೋಡೋದಾತಪ್ಪ ಅಂತಂದ್ರೆ ಈ ಮಾಸ ನೋಡ್ರಿ, ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಂದು ಗಣಪತಿ ದೇವನ ಪೂಜೆ ಅಂದರೆ ಗಣೇಶೋತ್ಸವವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಮತ್ತು ದೇಶದಾದ್ಯಂತ ಗಣೇಶನಿಗೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಒಂದು ಭಾದ್ರಪದ ಮಾಸ ವಿಶೇಷ. ಇದರ ಜೊತೆಗೆ ಋಷಿ ಪಂಚಮಿ, ಅನಂತ ಚತುರ್ದಶಿ, ಪಿತೃಪಕ್ಷ ಸೇರಿದಂತೆ ಇನ್ನಿತರ ಎಲ್ಲ ಮಂಗಳಕರ ದಿನಗಳು ಕೂಡ ಇರ್ತದೆ. ಈ ಪವಿತ್ರ ಮಾಸದಲ್ಲಿ ಶ್ರೀಕೃಷ್ಣ, ಶ್ರೀಹರಿ, ವಿಷ್ಣುವಿನ ಆರಾಧನೆಗೆ ವಿಶೇಷವಾದ ಒಂದು ಮಹತ್ವ ಐತಿ. ಮತ್ತು ದೇವಿಯ ಆರಾಧನೆಯನ್ನು ಕೂಡ ವಿಶೇಷ ಅಂತ ಪರಿಗಣನೆ ಮಾಡ್ತಾರೆ ನೋಡ್ರಿ. ಈ ಒಂದು ಭಾದ್ರಪದ ಮಾಸ ವಿಶೇಷವಾದ ಧಾರ್ಮಿಕ ಮಹತ್ವವುಳ್ಳ ಮಾಸಗಳಲ್ಲಿ ಒಂದು ಅಂತ ಪರಿಗಣಿಸ್ತಾರೆ. ಈ ಭಾದ್ರಪದ ಮಾಸದಲ್ಲಿ ಶ್ರೀಕೃಷ್ಣನನ್ನು, ಗಣೇಶನನ್ನು ಪೂಜಿಸೋದು ಮುಖ್ಯ. ಮತ್ತು ಅದರ ಜೊತೆಗೆ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ ನೋಡ್ರಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.